ಆತ್ಮೀಯ ಬಂಧುಗಳೇ, ಟಿ.ಕೆ. ರವಿ ವಿಚಾರ ಎಂಬುದು ಸತ್ಯ ಯಾವಾಗಲೂ ಚರ್ಚಾ ವಿಚಾರ. ಅಂತಹ ದಕ್ಷ ಅಧಿಕಾರಿಯ ಜೀವನದಲ್ಲಿ ತಂದೆ ತಾಯಿಗಳು ಆತನಿಗಾಗಿ ಶಿಕ್ಷಣ, ಉದ್ಯೋಗ ಒದಗಿಸುವಲ್ಲಿ ಪರಿಶ್ರಮ ಪಟ್ಟಿದ್ದಾರೆ ಎಂಬುದು ಈ ಸೂರ್ಯ ಚಂದ್ರನಷ್ಟೇ ಸತ್ಯವಾಗಿದೆ. ಟಿ.ಕೆ. ರವಿ ಬಗ್ಗೆ ಇನ್ನಷ್ಟು ಹಲವಾರು ವಿಚಾರಗಳನ್ನು ತಿಳಿಯುವುದಕ್ಕೆ ಮೊದಲು ದಯವಿಟ್ಟು ನಿಮ್ಮ ವಸಂತವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಆಲ್ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸ್ನೇಹಿತರೆ, ಸತ್ಯ ಯಾವಾಗಲೂ ಕೂಡ ಕಹಿಯಾಗಿರುತ್ತೆ ಎಂಬುದು ನಿಮಗೆ ತಿಳಿದ ವಿಚಾರವೇ ಸರಿ. ಟಿ.ಕೆ. ರವಿ ಸರ್ಕಾರದ ಉದ್ಯೋಗ ಪಡೆದಾಗ ಅವರ ತಂದೆ ತಾಯಿಗಳ ಕನಸು ಅತಿ ಹೆಚ್ಚಾಗಿಯೇ ಇತ್ತು. ಲೋಕದಲ್ಲಿ ಮಗ IAS ಅಧಿಕಾರಿ DC ಆಗ್ತಾ ಇದ್ದಾನೆ ಎಂಬುದನ್ನು ಕನಸು ಕಾಣ್ತಾ ತಂದೆ ತಾಯಿಗಳು ಕನಸಿನ ಲೋಕದಲ್ಲಿ ವಿಹಾರ ಮಾಡಿದ್ರು. ಇಂತೂ ತಂದೆ ತಾಯಿಗಳ ಆಸೆಯಂತೆ ಮಗ ಒಬ್ಬ ಜಿಲ್ಲಾಧಿಕಾರಿಯೇ ಆಗಿ ಹೊರಬಂದ. ಆತನಿಗೊಂದು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದ ಡಿ.ಕೆ. ರವಿ ಕುಟುಂಬ ಇಂತೂ ರಾಜಕೀಯ ಕುಟುಂಬಕ್ಕೆ ಸಂಬಂಧ ಮಾಡೇ ಬಿಟ್ಟಿತು. ಈ ಮದುವೆ ಎಲ್ಲ ತಯಾರಿಗಳಲ್ಲಿ ಕುಸುಮ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ಕಾಲಿಟ್ಟು ಬಂದಳು. ನಂತರದ ದಿನಗಳಲ್ಲಿ ಡಿ.ಕೆ. ರವಿಯ ಬದುಕು ಹಸನಾಗಿ ಸುಂದರ ಬದುಕಾಗಿ ರೂಪುತ್ತದೆ ಎಂದು ಆತನ ತಂದೆ ತಾಯಿ ಸೇರಿದಂತೆ ಕುಸುಮ ಕೂಡ ಕನಸು ಕಂಡಿದ್ದರು. ತನ್ನ ಸಂಬಂಧಿ ಜಿಲ್ಲಾಧಿಕಾರಿಯಾದ ಡಿ.ಕೆ. ರವಿಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಬೇಕೆಂದು ಹಲವರು ಪ್ರಯತ್ನಿಸಿದ್ದರು. ಈ ಬಗ್ಗೆ ಡಿ.ಕೆ. ರವಿ ಕೆಲವು ಬಾರಿ ತಾಯಿಯ ಜೊತೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದನಾದರೂ ಈಗ ಅದು ಅಪ್ರಸ್ತುತ. ಟಿ.ಕೆ. ರವಿ ಸಾವಿನ ಸಂದರ್ಭದಲ್ಲಿ ಈ ರಾಜ್ಯವೇ ನೋಡುವಂತೆ ಹಲವಾರು ವಿದ್ಯಮಾನಗಳು ನಡೆದು ಹೋದವು. ತನಿಖೆಗಳು, ಹೋರಾಟಗಳು, ಪ್ರತಿಭಟನೆಗಳು ಸರಮಾಲೆಯೇ ನಡೆಯಿತು. ನಂತರ ಡಿ.ಕೆ. ರವಿಗೆ ಸಿಕ್ಕ ನ್ಯಾಯ ಕೇವಲ ದಾಖಲಾತಿಗೆ ಹೊರತು ಆತನ ಅಭಿಮಾನಿಗಳಿಗೆ, ತಂದೆ ತಾಯಿಗಳಿಗಲ್ಲ. ಟಿ.ಕೆ. ರವಿ ಸಾವಿನ ನಂತರ ಆತನ ವಿಚಾರ ಮಾತ್ರ ನಿಲ್ಲುತ್ತಿಲ್ಲ. ರವಿ ಸತ್ತ ನಂತರ ಪತ್ನಿ ಕುಸುಮ ಸೌಜನ್ಯಕ್ಕಾದರೂ ಕೂಡ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿಲ್ಲ. ಅತ್ತೆ ಮಾವನ ಕಷ್ಟ ಸುಖವನ್ನು ಕೇಳಲಿಲ್ಲ ಎಂಬುದು ಈಗಾಗಲೇ ಚರ್ಚಾ ವಿಚಾರವಾಗಿದೆ. ಟಿ.ಕೆ. ರವಿ ಸಾವಿನ ನಂತರ ಹಲವಾರು ಅಭಿಮಾನಿಗಳು ರಾಜಕೀಯದಿಂದಲೇ ರಾಜಕೀಯಕ್ಕೆ ಉತ್ತರ ಕೊಡುತ್ತೇವೆ ಎಂದು ಆ ಮುಗ್ಧೆ ತಾಯಿ ಗೌರಮ್ಮನನ್ನು ತಲೆಕೆಡಿಸಿ ಕೋಲಾರದಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದರು. ಹಣ ಇಲ್ಲದೆ ಮತ ನೀಡುವುದಿಲ್ಲ ಎಂಬ ಸಾಬೀತಾಯಿತು. ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ ತಮ್ಮ ಆಸ್ತಿ ಘೋಷಣೆ ಮಾಡಬೇಕಿದೆ. ಅದೇ ರೀತಿ ಗೌರಮ್ಮ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರ ಆಸ್ತಿ ಕೇವಲ ಲಕ್ಷಗಳಲ್ಲಿದೆ. ಅದೇ ರೀತಿ ಈಗ ಡಿ.ಕೆ. ರವಿ ಪತ್ನಿ ಕುಸುಮ ಸ್ಪರ್ಧಿಸಿದ್ದಾರೆ. ಅವರ ಆಸ್ತಿ ಎಷ್ಟು ಗೊತ್ತಾ? 12 ಕೋಟಿಗಿಂತ ಅಧಿಕ ಎಂದು ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಇತ್ತ ತಾಯಿ ಗೌರಮ್ಮ ತನ್ನ ಮಗನ ಸಮಾಧಿ ನಿರ್ಮಿಸಲು ತನ್ನ ಕತ್ತಿನಲ್ಲಿದ್ದ ಮಾಂಗಲ್ಯವನ್ನು ಕಳೆದುಕೊಂಡರೂ ಪುನಃ ಖರೀದಿಸದೆ ತನ್ನ ಮಗನ ಸಮಾಧಿ ಕಟ್ಟುವ ಕನಸನ್ನು ಕಾಣುತ್ತಿದ್ದಾಳೆ ಈ ಮಹಾತಾಯಿ. ಬಂಧುಗಳೇ, ನಿಮಗೇನಾದರೂ ಈ ತಾಯಿಯ ಆಕ್ರಂದನ, ಈ ಕರುಳಿನ ಕೂಗು ನಿಮಗೆ ಕೇಳಿಸಿದರೆ ದಯವಿಟ್ಟು ಈ ಖಾತೆ ನಂಬರ್ಗೆ ಆಕೆಗೆ ಆದಷ್ಟು ಸಹಾಯ ಮಾಡಿ. ಈ 2 ಹೆಣ್ಣು ಜೀವಗಳ ಬಗ್ಗೆ ನೀವು ಚರ್ಚೆ ಮಾಡುತ್ತೀರಾ ಎಂಬುದು ನಮಗೆ ತಿಳಿದ ವಿಚಾರ. ಆದರೆ ನಿಮ್ಮ ಕಾಮೆಂಟ್ಗಳ ಜೊತೆಗೆ ಅವರಿಗೆ ಆರ್ಥಿಕ ಸಹಾಯ ಬಹುಮುಖ್ಯವಾಗಿದೆ. ಆದ್ದರಿಂದ ಆ ಡಿ.ಕೆ. ರವಿ ಸಮಾಧಿಗೆ ಆದಷ್ಟು ಸಹಾಯ ಮಾಡುವ ಮನಸ್ಸು ನಿಮಗಿದ್ದಲ್ಲಿ ದಯವಿಟ್ಟು ಸಹಾಯ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ ಹಾಗೂ ಇನ್ನಷ್ಟು ಜನಕ್ಕೆ ತಾವು ಸಹಾಯ ಮಾಡಲು ಪ್ರೇರೇಪಿಸಿ.